ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವೇ ಹೇಳಿ, ಅಚ್ಚುವಲ್ಲಿ ಹೋಗಿ ವಾಲಂಟಿಯರ್ ಕೆಲಸ ಮಾಡೋದು ನಿಮ್ಗೆ ಓಕೆ ಅಲ್ವಾ? ನೀನ್ ಹೇಳ್ತಾ ಇದೆಯಾ ಅಂತ ಓಕೆ ಹೇಳ್ತಾ ಇದ್ದೇನೆ. ಮತ್ತೆ ಯಾಕ್ರಿ ಚಪ್ಪಾಳೆ ತಡ್ತಾ ಇದ್ದೀರಾ? ಅಲ್ಲ ಹಸ್ಬೆಂಡು, ನನ್ ಜೊತೆ ಇದ್ದಾಗನೇ ಒಂಥರ ಇರ್ತೀರಾ, ನಿಮ್ಮ ಅದ್ಕೆ ಮುಂದೆ ಬಂದಾಗ ಇನ್ನೊಂಥರ ಇರ್ತೀರಾ. ಹಲೋ, ಅದು ಯಾವ ಥರ ಅಂತ ಸ್ವಲ್ಪ ಅರ್ಥ ಆಗೋ ಥರ ಹೇಳಮ್ಮ. ಸ್ವಲ್ಪ ಯಾಕೆ, ಪೂರ್ತಿ ಅರ್ಥ ಆಗೋ ಥರನೇ ಹೇಳ್ತೀನಿ. ಕಿವಿಯಲ್ಲಿ ಹತ್ತಿಗಿತ್ತಿ ಏನಾದರೂ ಇಟ್ಕೊಂಡಿದ್ರೆ ತೆಗ್ದು ಕೇಳಿಸ್ಕೊಳ್ಳಿ. ಅದಕ್ಕೂ ಮುಂಚೆ ಅಕ್ಕ ಈಗ ಹೊರಡೋದು ಒಳ್ಳೇದು. ಅಕ್ಕ ನೀವು ಹೊರಡಿ. ಅವಶ್ಯಕತೆ ಇಲ್ಲದೆ ಇರೋರ ಜೊತೆ ಅನವಶ್ಯಕವಾಗಿ ಮಾತಾಡಿ ಮನಸ್ಸು ನೋಯಿಸ್ಕೋಬೇಡ ದೀಪಾ. ಯಾರ ಜೊತೆ ಎಷ್ಟರಲ್ಲಿರ್ಬೇಕೋ ಅಷ್ಟರಲ್ಲಿರು. ಆಹಾ, ಎಂತ ಅದ್ಭುತವಾಗಿ ಮಾತು ಹೇಳಿದ್ರಿ ಅಕ್ಕ. ನಿಮ್ಮ ಮಾತನ್ನ ಪಾಲಿಸ್ತೀನಿ. ಸರಿ, ಈಗ ನಾನು ವಿಷಯಕ್ಕೆ ಬರ್ತೀನಿ. ನಮ್ಮ ಊರಿಗೆ ಹೋದಾಗ ನಮ್ಮಮ್ಮ ಅಡ ಇಟ್ಟಿದ್ದ ತಾಳಿನ ನೀವೇ ಬಿಡಿಸಿ ನಮ್ಮಮ್ಮ ಮತ್ತೆ ಅಣ್ಣ ಒಂದಾಗೋ ಥರ ಮಾಡಿದ್ರಿ ಅಲ್ವಾ? ನಮ್ಮ ಅಪ್ಪನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ರಿ. ಆ ವಿಷಯದಲ್ಲೇ ನನ್ನನ್ನು ಸಮಾಧಾನ ಮಾಡಿದ್ರಿ. ಇಷ್ಟೆಲ್ಲ ಒಳ್ಳೆ ಮನ್ಸಿರೋ ನಿಮ್ಗೆ ನಿಮ್ಮ ಅದ್ಗೆ ಮುಂದೆ ಮಾತ್ರ ಯಾಕೆ ನನ್ನ ಮೇಲೆ ಸಿಡುಕ್ತೀರಾ? ಅದೆಲ್ಲ ಮಾನವೀಯತೆ ದೃಷ್ಟಿಯಿಂದ ಮಾಡಿದ್ದು. ನಿಮ್ಮ ಮೇಲೆ ಪ್ರೀತಿ ಕಾಳಜಿ ಎಲ್ಲ ಇದೆ ಅಂತೆಲ್ಲ ಅನ್ಕೋಬೇಡಿ. ಆ ನಿಮ್ಮ ಮಾನವೀಯತೆಯಲ್ಲೂ ಒಂಥರ ಪ್ರೀತಿ ಇತ್ತು ಹಸ್ಬೆಂಡು. ಅದರಲ್ಲೂ ನನ್ನ ಜೊತೆ ನೀವು ನಡ್ಕೊಂಡ ರೀತಿ ನೋಡಿ ನಮ್ಮ ಅಪ್ಪ ಅಮ್ಮ ತುಂಬಾ ಖುಷಿ ಪಟ್ರು. ಅದಕ್ಕೆ ಇವ್ರ ವಿಚಾರದಲ್ಲಿ ನಾನು ಹೆಂಗೆ ನಡ್ಕೋತೀನಿ ಅಂತ ಗೊತ್ತು ತಾನೆ? ಗೊತ್ತು ಚಿರು. ಹಾಗೆ ಅವಳ ವಿಷಯದಲ್ಲಿ ನೀನು ಬದಲಾಗಲ್ಲ ಅಂತಲೂ ನಂಬಿದ್ದೀನಿ. ಥ್ಯಾಂಕ್ಸ್. ಅದಕ್ಕೆ ಹಾಗೆ ಅಚ್ಚು ವಿಚಾರದಲ್ಲಿ ನಾನು ಮಾತಾಡಿದ್ದು ನಿಮ್ಗೇನು ಬೇಜಾರಿಲ್ಲ ತಾನೆ? ಬೇಜಾರು ಅಂತ ಅಲ್ಲ ಚಿರು, ಅವಳಲ್ಲಿ ಬಂದು ಆರಾಮಾಗಿ ಕೂತ್ಕೊಂಡು ಫಂಕ್ಷನ್ ನೋಡಿದಿದ್ರೆ ನನಗೆ ಖುಷಿನೇ ಇರ್ತಿತ್ತು. ಆದ್ರೆ ಅವಳಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡೋದು ನನ್ಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಸ್ವಲ್ಪ ಮುಜುಗರ ಆಗತ್ತೆ. ಅರ್ಥ ಆಗುತ್ತೆ ಅದಕ್ಕೆ. ಆದರೆ ಅವಳಿಗೆ ಏನು ಇಷ್ಟನೋ ಅದನ್ನು ಅವಳು ಮಾಡಲಿ ಬಿಡಿ. ಮೊದಲೇ ರಾಹುಲ್ ವಿಚಾರದಲ್ಲಿ ತುಂಬ ನೊಂದಿದ್ದಾಳೆ. ಒಂದಲ್ಲ ಒಂದಿನ ಈ ನೋವಿಂದ ಅವಳನ್ನ ಆಚೆ ತರ್ತೀನಿ. ಆ ಕೆಲಸ ಮೊದಲು ಮಾಡ್ಬೇಕು ಚಿರು. ಅದಂತೂ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಿಮ್ಮ ಅತ್ತಿಗೆಗೋಸ್ಕರ ನೀವು ಮಾಡಬೇಕು ಅಂತ ಅನ್ಕೊಂಡಿರೋದನ್ನ ನಾನು ತಡೀತೀನಿ. ಹಾಗೆ ನಿಮ್ಮ ಸಹಾಯ ತಗೊಂಡು ಅರ್ಚನಾ ಅಕ್ಕ ಮತ್ತೆ ರಾಹುಲ್ ಅಣ್ಣನ ಒಂದ್ ಮಾಡೋ ಹಾಗೆ ಮಾಡ್ತೀನಿ. ಒಟ್ನಲ್ಲಿ ಅರ್ಚನಂಗೆ ಒಳ್ಳೇದಾಗ್ಲಿ. ನಾನ್ ನೋಡಿದ ಹುಡುಗನ ಜೊತೆ ಅರ್ಚನಾ ಮದುವೆ ಆಗಿ ಸಂತೋಷವಾಗಿದ್ರೆ ನನ್ಗಷ್ಟೇ ಸಾಕು ಚಿರು. ಆ ದಿನ ಬಂದೇ ಬರುತ್ತೆ. ಅದಕ್ಕೆ ನೀವು ಮೊದಲು ಫಂಕ್ಷನ್ ಹೊರಡಿ. ಓಕೆ, ನಾನು ಫ್ರೆಶ್ ಆಗಿ ಹೊರಡ್ತೀನಿ. ಏನ್ರಿ, ಏನೋ ನಿಮ್ಗೆ ಒಳ್ಳೇದಾಗಲಿ ಅಂತ ನಂಗೆ ಮನ್ಸಿದ್ದನ್ನು ಮಾಡಿದ್ರೆ ಅದು ಉಪ್ಪು ಖಾರ ಸೇರಿಸಿ ನಮ್ಮ ಅತ್ತಿಗೆಗೆ ಹಾಕೊಡ್ತೀರಾ? ಅಯ್ಯೋ ಹಸ್ಬೆಂಡು, ನಾನು ಎಲ್ಲಿ ಹಾಕೊಟ್ಟೆ? ನೀವು ಎಷ್ಟು ಒಳ್ಳೆಯವರು ಅಂತ ಹೋಗಿಲ್ತಿದ್ದೆ ಅಷ್ಟೇ. ಸರಿ, ಆವೇಶ ಬಿಡಿ. ನೀವು ನನ್ನ ಜೊತೆ ಸೀಮಂತಂಗೆ ಬರ್ತೀರಾ? ಯಾರ್ದೋ ಮನೆ ಸೀಮಂತಕ್ಕೆಲ್ಲ ನಾನು ಯಾಕ್ರಿ ಬರ್ಬೇಕು? ಯಾರ್ದು ಮನೆ ಸೀಮಂತ ಅಲ್ಲ ಹಸ್ಬೆಂಡು, ನಮ್ಮ ಮನೇಲಿ ಕೆಲಸ ಮಾಡ್ತಿರೋ ಗೀತಾಕನ್ ಅಣ್ಣನ ಮಗಳ ಸೀಮಂತ. ಕೆಲ್ಸದವರೆಲ್ಲ ಹೋಗಿದ್ದಾರೆ, ಈಗ ನಾನು ಹೊಡ್ತಿದ್ದೀನಿ. ನೀವು ನನ್ನ ಜೊತೆ ಬಂದ್ರೆ ರಾಧೆ ಕೃಷ್ಣನ್ ತರ ಜೋಡಿಯಾಗಿ ಹೋಗ್ಬೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.